ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದ್ರೂ ಕೂಡ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ. ಇದು ಬೇರೆ ಬೇರೆ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ. ಲೋಕಸಭೆಯಲ್ಲಿ ಒಂದು ಪಾರ್ಟಿಯಾಗಿ ಬಿಜೆಪಿ ಬಹುಮತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಒಕ್ಕೂಟವಾಗಿ ಬಹುಮತ ಪಡ್ಕೊಂಡಿದೆ. ಪ್ರಾದೇಶಿಕ ಪಕ್ಷಗಳಿಗೆ ಈಗ ಡಿಮಾಂಡ್ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿಗೂ ಬೇಡಿಕೆ ಈಡೇರಿಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮಿತ್ರ ಪಕ್ಷಗಳ ಬೇಡಿಕೆಯನ್ನು ಈಡೇರಿಸಲೇಬೇಕಾದಂಥ ಸ್ಥಿತಿ, ಪ್ರಮುಖವಾಗಿ ಜೆಡಿಯು, ಟಿಡಿಪಿ ಇವರ ಮುಂದೆ ಶರಣಾಗಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಖಾತೆ ಹಂಚಿಕೆಯ ವಿಚಾರದಿಂದ ಹಿಡಿದು ಕ್ಯಾಬಿನೆಟ್ ರಚನೆಯವರೆಗೂ ಕೂಡ ಬಿಜೆಪಿ ಇವರು ಹೇಳಿದ್ದನ್ನ ಕೇಳಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ವಿಚಾರ ಏನಿದೆ, ಈಗ ಜಾತ್ಯತೀತ ಜನತಾದಳ ಪೋರ್ಟ್ಫೋಲಿಯೋ ಯಾವುದು? ಅದು ಕೃಷಿ ಖಾತೆ. ಕೃಷಿ ಖಾತೆಯನ್ನು ಜೆಡಿಎಸ್ ಕೇಳಬಹುದು ಅನ್ನೋ ಸಾಧ್ಯತೆ. ಇದರ ಬಗ್ಗೆ ನಿಮ್ಮ ನ್ಯೂಸ್ ಫಸ್ಟ್ ಈ ಹಿಂದೆಯೇ ಸುದ್ದಿ ಪ್ರಸಾರ ಮಾಡಿತ್ತು. ಒಂದು ವೇಳೆ ಎನ್ಡಿಎ ಗವರ್ಮೆಂಟ್ ಬಂದು ಜೆಡಿಎಸ್ ಏನು ಬೇಡಿಕೆ ಇಡಬಹುದು ಅನ್ನೋದರ ಬಗ್ಗೆ ನ್ಯೂಸ್ ಫಸ್ಟ್ ಈ ಹಿಂದೆಯೂ ಕೂಡ, ಅಂದ್ರೆ ಯಾವ ಖಾತೆಯನ್ನು ಕೇಳಬಹುದು ಅನ್ನೋದರ ಬಗ್ಗೆ ಈ ಹಿಂದೆಯೂ ಕೂಡ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ಅದೀಗ ನಿಜವಾಗಿದೆ. ಅದು ಪ್ರಮುಖವಾದಂಥ ಒಂದು ನಮ್ಮ ಪಕ್ಷದ ನಿಲುವಿಟ್ಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಅದು ಟೈಮ್ ಬಂದಾಗ ಹೇಳೋಣ. ಈಗ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ನಾಯಕರಿಗೆ ಗೊತ್ತಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ತೀರಿ ಅನ್ನುವಂತ ಕೆಲವು ಮಾತುಗಳು ಕೇಳಿಬರ್ತಿದ್ದಾವೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಐ ವಿಲ್ ಫಿನಿಶ್ ದಿಸ್ ಕರ್ನಾಟಕದಲ್ಲಿ ಸೌತ್ ಅಲ್ಲಿ ಒಳ್ಳೆ ಬೆನಿಫಿಟ್ ಆಯಿತು, ಆದ್ರೆ ನಾರ್ತ್ ಅಲ್ಲಿ ಯಾಕೋ ಬೆನಿಫಿಟ್ ಆಗಿಲ್ಲ, ಯಾಕೆ? ಅದು ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಾವು ಸಭೆಯಲ್ಲಿ ಕೂತಾಗ ಅದರ ಬಗ್ಗೆ ಚರ್ಚೆಗೆ ಬಂದರೆ ಎಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳಾಯಿತು ಅಂತಕ್ಕಂಥದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಟೆಲ್ ಮಿ ಬ್ರದರ್. Today's meeting in the Prime Minister's residence, Honorable Home Minister and BJP President invited me to the evening meeting. I am attending that meeting. There is no big agenda from our side. We wanted to form the government without any hurdles. That is our top priority under the leadership of Narendra Modi ji. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನ ನೋಡಿದ್ವಿ. ಇಂಥ ಸಿಚುವೇಶನ್ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ, ಅದರ ಮುನ್ಸೂಚನೆಯೂ ಕೂಡ ಕಾಣ್ತಿದೆ ಅಂತ ಅನಿಸ್ತಾ ಇದೆ ಕುಮಾರಸ್ವಾಮಿ ಅವರ ಮಾತಿನಲ್ಲಿ. ಹೌದು ರಕ್ಷತ್, ಈಗ ಕೇಂದ್ರದಲ್ಲಿ ಬಿಜೆಪಿಗೆ ಸ್ಪಷ್ಟವಾದಂಥ ಬಹುಮತ ಸಿಕ್ಕಿಲ್ಲ. ಈಗ ಬಹುಮತ ಸಿಕ್ಕಿರೋದು ಎನ್ಡಿಎಗೆ. ಹೀಗಾಗಿ ಎನ್ಡಿಎದಲ್ಲಿರ್ತಕ್ಕಂತಹ ಎಲ್ಲ ಅಂಗಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಈಗ ಸರ್ಕಾರವನ್ನು ರಚನೆ ಮಾಡಬೇಕು ಮತ್ತು ಮುಂದಿನ 5 ವರ್ಷಗಳ ಕಾಲ ಸರ್ಕಾರವನ್ನು ಮುನ್ನಡೆಸಬೇಕಾದಂಥ ಅನಿವಾರ್ಯತೆಯಲ್ಲಿ ಪ್ರಧಾನಿ ಮೋದಿ ಅವರು ಇದ್ದಾರೆ ಮತ್ತು ಬಿಜೆಪಿ ನಾಯಕರುಗಳು ಕೂಡ ಇದ್ದಾರೆ. ಜೊತೆಗೆ ಮುಂದಿನ 5 ವರ್ಷಗಳ ಕಾಲ ಸರ್ಕಾರವನ್ನು ಸುಭದ್ರವಾಗಿ ಸುಸೂತ್ರವಾಗಿ ನಡೆಸಬೇಕು ಅಂದರೆ ಮಿತ್ರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿದೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಕೂಡ ಅನಿವಾರ್ಯ ಆಗಿದೆ. ಹೀಗಾಗಿ ಈಗ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ
ಬೇಡಿಕೆ ಹೆಚ್ಚಾಗಿದೆ. ಪ್ರಾದೇಶಿಕ ಪಕ್ಷಗಳ ಬೇಕು ಬೇಡಗಳನ್ನು ಈಗ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಂಥವ್ರು ಈಡೇರಿಸಲೇಬೇಕಾದಂಥ ಅನಿವಾರ್ಯ ಸ್ಥಿತಿನಲ್ಲಿದ್ದಾರೆ. ಅದು NDAನೇ ಸರ್ಕಾರ ರಚಿಸ್ಬೋದು ಅಥವಾ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡ್ಬೋದು. ಈ NDA ಅಥವಾ ಇಂಡಿಯಾ ಯಾರೇ ಸರ್ಕಾರ ರಚನೆ ಮಾಡಿದ್ರು ಕೂಡ ಪ್ರಾದೇಶಿಕ ಪಕ್ಷಗಳ ಬೇಕು ಬೇಡಗಳನ್ನು ಈಡೇರಿಸಿದಂಥ ಸಂದರ್ಭದಲ್ಲಿ ಮಾತ್ರನೇ ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕಂತೂ TDP ಮತ್ತು JDU ಸೇರಿದಂತೆ NDA ಅಂಗಪಕ್ಷಗಳು ಯಾವುದೂ ಕೂಡ NDAದಿಂದ ಹೊರಗೋಗುವಂಥ ಮಾತುಗಳನ್ನು ಆಡ್ತಾ ಇಲ್ಲ. ಬದಲಿಗೆ ನಾವೆಲ್ಲರೂ ಕೂಡ NDAದಲ್ಲೇ ಇರ್ತೇವೆ, NDAನೇ ಸರ್ಕಾರ ರಚನೆಯನ್ನು ಮಾಡುತ್ತೆ, ಮೋದಿ ಅವರಿಗೆ ನಮ್ಮ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈಗಾಗಲೇ ನಿತೀಶ್ ಕುಮಾರ್ ಅವರು ಮತ್ತು TDPಯ ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ಹೇಳಿದ್ದಾರೆ. ಆದರೆ ಈಗ TDP ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ CM ನಿತೀಶ್ ಕುಮಾರ್ ಇಬ್ಬರು ಕೂಡ ತಮ್ಮ ತಮ್ಮ ರಾಜ್ಯಗಳಲ್ಲಿ ಈಗ ಅಧಿಕಾರದ ಗದ್ದೆ, ಈಗಾಗಲೇ ನಿತೀಶ್ ಕುಮಾರ್ CM ಆಗಿದ್ದಾರೆ, ಚಂದ್ರಬಾಬು ನಾಯ್ಡು ಅಧಿಕಾರದ ಗದ್ದಿಗೆಯನ್ನು ಹಿಡಿತಾ ಇದ್ದಾರೆ. ಆದರೆ ತಮ್ಮ ರಾಜ್ಯಗಳ ಜನರ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ತಮ್ಮದೇ ಆದಂಥ ಬೇಡಿಕೆಗಳನ್ನು ಹೊಂದಿದ್ದಾರೆ. ಬಿಹಾರ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳು ಕೂಡ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನು ಮೊದಲಿಂದಲೂ ಕೂಡ ಇಡ್ತಾ ಬಂದಿವೆ. ಈಗ ಆಂಧ್ರ ಪ್ರದೇಶ ವಿಭಾಗ ಆದ ಬಳಿಕ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೇವೆ ಅಂತೇಳಿ ಹಿಂದಿನ UPA ಸರ್ಕಾರ ಹೇಳಿತ್ತು. ಅದನ್ನು NDA ನಾಯಕರುಗಳು ಕೂಡ ಹೇಳಿದರು. ಆದರೆ ಆ ಬೇಡಿಕೆಯನ್ನು ಇದುವರೆಗೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈಗ ಆಂಧ್ರ ಪ್ರದೇಶದ ಅಭಿವೃದ್ಧಿಗಾಗಿ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನು ಮತ್ತೆ ಚಂದ್ರಬಾಬು ನಾಯ್ಡು ಈಗ ಕೇಂದ್ರದ ಮೋದಿ ಸರ್ಕಾರದ ಮುಂದೆ ಇಡ್ಬೋದು. ಅದೇ ರೀತಿಯಲ್ಲಿ ಬಿಹಾರದ CM ನಿತೀಶ್ ಕುಮಾರ್ ಅವರು ಕೂಡ ತಮ್ಮ ರಾಜ್ಯ ಈ ಹಿಂದುಳಿದಿರಂಥ ರಾಜ್ಯ, ಹೀಗಾಗಿನೇ ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಬೇಕು, ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ನೀಡಬೇಕು ಅನ್ನೋ ಒಂದು ಹಳೆಯ ಬೇಡಿಕೆಯನ್ನು ಈಗ ಹೊಸದಾಗಿ ಇಡುವಂಥ ಸಾಧ್ಯತೆಗಳಿವೆ. ಹೀಗಾಗಿ ಈ ಬೇಡಿಕೆಗಳನ್ನು ಈಡೇರಿಸಬೇಕಾಗುತ್ತೆ. ಜೊತೆಗೆ ಈಗ ಕೇಂದ್ರದ ಹೊಸ ಸರ್ಕಾರದಲ್ಲೂ ಕೂಡ ಹೆಚ್ಚಿನ ಖಾತೆಗಳಿಗೆ ಮತ್ತು ಪ್ರಮುಖವಾದಂಥ ಖಾತೆಗಳಿಗೆ TDP ಮತ್ತು JDU ಈ ಎರಡೂ ಪಕ್ಷಗಳು ಕೂಡ ಬಿಗಿಪಟ್ಟನ್ನು ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗ ಆಂಧ್ರ ಪ್ರದೇಶದ TDP ಪಕ್ಷ ಸುಮಾರು 16 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಈ 16 ಲೋಕಸಭಾ ಸದಸ್ಯರೇ ಮುಂದಿನ ಸರ್ಕಾರ ರಚನೆಯಲ್ಲೂ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಏಕೆಂದರೆ BJP ಗೆದ್ದಿರುವಂಥದ್ದು 240 ಲೋಕಸಭಾ ಕ್ಷೇತ್ರಗಳು ಮಾತ್ರ. ಹೀಗಾಗಿ ಈ ಒಂದು 16 ಸ್ಥಾನಗಳು ಸೇರಿದ್ರೆ ಮ್ಯಾಜಿಕ್ ನಂಬರ್ 272 ದಾಟಲಿಕ್ಕೆ ಸಾಧ್ಯ ಆಗ್ತಾ ಇದೆ NDAಗೆ. ಹೀಗಾಗಿ ಈಗ TDPಗೆ ಪ್ರಮುಖವಾದಂಥ ಖಾತೆಗಳ ಮೇಲೆ ಕಣ್ಣಿದೆ. ಮುಖ್ಯವಾಗಿ ಕೃಷಿ, ಗ್ರಾಮೀಣ ಅಭಿವೃದ್ಧಿ, ಜೊತೆಗೆ ಆರೋಗ್ಯ ಇಲಾಖೆ, ಜೊತೆಗೆ ಲೋಕಸಭೆಯ ಸ್ಪೀಕರ್ ಸ್ಥಾನದಂತಹ ಪ್ರಮುಖ ಸ್ಥಾನಗಳನ್ನು ತಮಗೆ ನೀಡಬೇಕು ಮತ್ತು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ದರ್ಜೆ ಮತ್ತು ರಾಜ್ಯ ಖಾತೆ ಸೇರಿದಂತೆ 5-6 ಸಚಿವ ಸ್ಥಾನಗಳನ್ನು ನೀಡಬೇಕು ಅಂತೇಳಿ ಈಗ TDP BJPಯ ಮುಂದೆ ತನ್ನ ಬೇಡಿಕೆಗಳನ್ನು ಇಡಲಿಕ್ಕೆ ಈಗ ಸಿದ್ಧವಾಗಿದೆ. ಮುಖ್ಯವಾಗಿ ಹಿಂದೆ GMC ಬಾಲೋಗಿ ಅವರು ತೆಲುಗು ದೇಶಂ ಪಕ್ಷದಿಂದ ಕೇಂದ್ರದ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ರು. ಹಾಗಾಗಿ ಈಗ ಸ್ಪೀಕರ್ ಸ್ಥಾನವನ್ನು ಮತ್ತೆ TDP ಪಕ್ಷಕ್ಕೆ ನೀಡಬೇಕು ಅಂತೇಳಿ TDP ಬೇಡಿಕೆಯನ್ನು ಇಡಲಿದೆ. ಅದೇ ರೀತಿಯಲ್ಲಿ JDU ಪಕ್ಷ ಕೂಡ ಪ್ರಮುಖವಾದಂಥ 3-4 ಖಾತೆಗಳನ್ನು ತಮ್ಮ ಪಕ್ಷಕ್ಕೆ ನೀಡಬೇಕು ಅಂತ ಬೇಡಿಕೆಯನ್ನು ಇಡಲಿದೆ. ರೈಲ್ವೆ ಖಾತೆ, ಗ್ರಾಮೀಣಾಭಿವೃದ್ಧಿ, ಕೃಷಿಯಂತಹ ಪ್ರಮುಖ ಖಾತೆಗಳಿಗೆ JDU ಕೂಡ ಬೇಡಿಕೆಯನ್ನು ಇಡ್ತಾ ಇದೆ. ಮುಖ್ಯವಾಗಿ ಹಿಂದೆ ನಿತೀಶ್ ಕುಮಾರ್ ಅವರು ಕೂಡ ವಾಜಪೇಯಿ ಕಾಲದಲ್ಲಿ ಕೇಂದ್ರದಲ್ಲಿ ರೈಲ್ವೆ ಖಾತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದರು. ಹಾಗಾಗಿ ಈಗ ರೈಲ್ವೆ ಖಾತೆಯನ್ನು ಮತ್ತೆ JDU ಪಕ್ಷಕ್ಕೆ ನೀಡಬೇಕು ಅಂತೇಳಿ JDU ಕೇಂದ್ರದ ಮುಂದೆ ಈಗ ಬೇಡಿಕೆಯನ್ನು ಇಡಲಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.